ನಮಸ್ಕಾರ ವೀಕ್ಷಕರೇ, ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಜನ ಹೆಣ್ಮಕ್ಳು ಈ ಪ್ರತಿ ಶುಕ್ರವಾರ ಅಥವಾ ಪ್ರತಿ ಮಂಗಳವಾರ ನಿಂಬೆಹಣ್ಣಿನ ದೀಪ ಹಚ್ಚುವಂಥದ್ದು ಒಂದು ಅಭ್ಯಾಸ, ಅಥವಾ ಅವ್ರ ಇಷ್ಟಾರ್ಥಗಳು ಕಷ್ಟಗಳೆಲ್ಲ ದೂರ ಆಗಬೇಕು ಅಂತಂದರೆ ನಿಂಬೆಹಣ್ಣಿನ ದೀಪ ಹಚ್ತಾರೆ, ಅಥವಾ ನಿಂಬೆಹಣ್ಣಿನ ಹಾರ ಕೂಡ ದೇವಿಗೆ ನೀಡ್ತಾರೆ ಅಂತ ಹೇಳ್ಬೋದು. ಯಾವುದು ಮಾಡುವಂಥದ್ದು ಸೂಕ್ತ? ಇವೆರಡರ ಮಹತ್ವ ಏನು? ಯಾವುದು ಮಾಡೋದ್ರಿಂದ ನಮಗೆ ಬೇಗ ಫಲ ಅನ್ನೋವಂಥದ್ದು ಸಿಗುತ್ತೆ, ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ತಿಳ್ಕೊಳ್ಳೋ ಪ್ರಶ್ನೆ ಇದು. ಏನಂದರೆ, ದೇವಸ್ಥಾನಗಳಿಗೆ ಹೋಗ್ತೀರಾ, ಗುರುಗಳ ಒಂದು ಆಶ್ರಮಕ್ಕೆ ಹೋಗ್ತೀರಾ, ಬಹಳ ಕಷ್ಟ ಇದೆ ಗುರುಗಳೇ ಅಂದಾಗ ಪುರೋಹಿತರಾಗಲಿ ಗುರುಗಳಾಗಲಿ ಹೇಳೋದು, ರಾವು ಕಾಲದಲ್ಲಿ ಅಮ್ಮನವ್ರಿಗೆ ನಿಂಬೆಹಣ್ಣು ದೀಪ ಹಚ್ಚಮ್ಮ, ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ರಾವು ಕಾಲಕ್ಕೂ ನಿನ್ನ ಕಷ್ಟಕ್ಕೂ ನಿಂಬೆಹಣ್ಣು ದೀಪಕ್ಕೂ ಏನು ಸಂಬಂಧ ಅನ್ನೋದನ್ನು ಫಸ್ಟ್ ಹೆಣ್ಮಕ್ಳು ತಿಳ್ಕೊಬೇಕು. ಏನಂದರೆ, ನಿಂಬೆಹಣ್ಣಿನ ಮಹತ್ವ ಏನು? ನಿಂಬೆಹಣ್ಣು ಎಲ್ಲದರಲ್ಲೂ ಉಪಯೋಗಿಸ್ತೀವಿ. ಯಾವುದಕ್ಕೆ ಅಂದಾಗ, ಒಳ್ಳೆಯ ಕಾರ್ಯಕ್ಕೂ ಉಪಯೋಗಿಸ್ತೀವಿ, ಕೆಟ್ಟ ಕಾರ್ಯಕ್ಕೂ ಉಪಯೋಗಿಸ್ತೀವಿ. ನಿಂಬೆಹಣ್ಣು ಅಂದರೆ ರಹಸ್ಯ ಅಂತ ಹೇಳ್ತೀವಿ ನಾವು. ಆ ರಹಸ್ಯ, ಆ ನಿಂಬೆಹಣ್ಣಲ್ಲಿ ಯಾರು ಅಡಕವಾಗಿರ್ತಾರೆ ಅಂದರೆ ರಾಹು ಅಡಕವಾಗಿರ್ತಾನೆ ಅಂತ. ನೀವೆಲ್ಲ ರಾವು ಕಾಲದಲ್ಲಿ ಹೋಗಿ ಅಮ್ಮ ಅಂತ ಹೇಳಿ ತುಪ್ಪದ ದೀಪವನ್ನು ನಿಂಬೆಹಣ್ಣಲ್ಲಿ ಹಚ್ತೀರಾ. ಯಾಕೆ ರಾವು ಕಾಲದಲ್ಲೇ ಅಮ್ಮನವರಿಗೆ ನಿಂಬೆಹಣ್ಣು ದೀಪ ಹಚ್ಚಬೇಕು? ಮಾಮೂಲಿ ಸಮಯದಲ್ಲಿ ಹಚ್ಬೋದಲ್ಲ. ಅದೇ ಅಮ್ಮನ್ನೇ ಆರಾಧನೆ ಮಾಡ್ತೀವಿ, ಅದೇ ಬನಶಂಕರಿಯನ್ನೇ ಆರಾಧನೆ ಮಾಡ್ತೀವಿ. ರಾವು ಕಾಲದಲ್ಲಿ ನೀವು ಯಾರು ಲಕ್ಷ್ಮಿ, ಸರಸ್ವತಿ, ಸೌಮ್ಯವಾದ ದೇವತೆಗಳನ್ನು ಆರಾಧನೆ ಮಾಡಲ್ಲ. ದುರ್ಗಿ, ಕಾಳಿ, ಮಾರಮ್ಮ, ಬನಶಂಕರಿ ಈ ರೀತಿಯಾದ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡೋದು. ಆ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿದಾಗ ನೀವು ತಮಿಳುನಾಡಲ್ಲಿ ಎಷ್ಟೇ ದೇವಾಲಯಕ್ಕೆ ಹೋಗಲಿ, ಒಂದು ಸಣ್ಣ ಗುಡಿಗೆ ಹೋದರೂ ದೇವಾಲಯದ ಮುಂಭಾಗದಲ್ಲಿ ಒಂದು ಆಯುಧಗಳನ್ನ ಕೊಟ್ಟು, ಇಲ್ಲೋ ಮಣ್ಣಿಂದನೋ ಸಿಮೆಂಟಿಂದನೋ ಕಟ್ಟಿ ಅವ್ರನ್ನ ನಿಲ್ಲಿಸಿರ್ತಾರೆ. ಆ ಕಡೆ ಬಲಭಾಗದಲ್ಲಿ ಒಬ್ಬರನ್ನ, ಎಡಭಾಗದಲ್ಲಿ ಒಬ್ಬರನ್ನ. ಅವ್ರನ್ನ ಕ್ಷೇತ್ರ ಪಾಲಕರು ಅಂತ ಹೇಳ್ತೀವಿ. ಅಂದರೆ ಆ ಕ್ಷೇತ್ರವನ್ನು ಕಾಯೋರು ಅಂತ. ಅದೇ ರೀತಿ ನವಗ್ರಹಗಳಿಗೂ ಕ್ಷೇತ್ರ ಪಾಲಕರು ಇರ್ತಾರೆ. ಏನಕ್ಕೆ ನವಗ್ರಹಗಳನ್ನು ನಾವು ಅಮ್ಮನವ್ರಿಗೆ ತರ್ತಾ ಇದ್ದೀವಿ ಅಂದರೆ, ನವಗ್ರಹದಲ್ಲಿ ಸೂರ್ಯನಿಗೂ, ಚಂದ್ರನಿಗೂ, ಕುಜನಿಗೂ, ರಾಹುವಿಗೂ ಎಲ್ಲರಿಗೂ ಒಂದೊಂದು ಅಧಿದೇವತೆ ಅಂತ ಹೇಳ್ತೀವಿ. ನಾವು ಹಿಂದಿನ ಎಪಿಸೋಡಲ್ಲಿ ಹೇಳಿದಾಗೆ, ಕೇತುವಿಗೆ ಅಧಿದೇವತೆ ಯಾರು ಅಂದಾಗ ಗಣಪತಿ ಕೇತು ದಶೆ ಬಂತಾ, ಗಣಪತಿನ ಆರಾಧನೆ ಮಾಡು ಅಂತೀವಿ. ಅದೇ ರೀತಿ ರಾಹು ದಶೆ ಬಂತಾ, ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ. ರಾಹುವಿಗೆ ಅಧಿದೇವತೆ ದುರ್ಗಾ ಪರಮೇಶ್ವರಿ ಆಗಿರ್ತಾಳೆ. ನೀವು ನಿಮ್ಮ ಕಷ್ಟಗಳನ್ನು ನಿವಾರಣೆಗೋಸ್ಕರ ಆ ರಾಹು ಕಾಲದಲ್ಲಿ ನಿಂಬೆಹಣ್ಣು ದೀಪವನ್ನು ಹಚ್ಚಿದಾಗ ರಾಹು ಅಲ್ಲೇ ಇರ್ತಾನಂತೆ. ರಾಹು ಕಾಲದಲ್ಲಿ ಅಮ್ಮನವರ ಹತ್ರನೇ ಇರ್ತಾನಂತೆ. ಆಗ ಆ ತಾಯಿ ಹೇಳ್ತಾಳಂತೆ, ನಡಿ ನನ್ನ ನಂಬಿ ಬಂದಿದ್ದಾಳೆ ಅಂತ ಹೇಳಿ. ರಾಹುಬಲ ಅಂದರೆ ಏನು? ರಾಹು ಅಂದರೆ ಭುಜಬಲ, ಧೈರ್ಯವನ್ನು ಕೊಡೋನು ಅವನೇ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ನಿಭಾಯಿಸಬೇಕು ಅಂದರೆ ರಾಹುವಿನ ಬಲ ಇರಬೇಕು ಅಂತ ಹೇಳ್ತೀವಿ. ಹಾಗಾಗಿ ಜೀವನ ಮಾಡೋಕ್ಕೆ ಧೈರ್ಯ, ಜೀವನ ನಡೆಸೋಕ್ಕೆ ಹಣ ತಾಯಿ ಕೊಡ್ತಾಳಂತೆ ರಾಹು ಕಾಲದಲ್ಲಿ. ಅದಕ್ಕೆ ನಾವು ಅಮ್ಮನವರು ಅಂದಿದ ತಕ್ಷಣ ಗುಡಾನ್ನ ಪ್ರಿಯೆ ಅಂತ ಹೇಳ್ತೀವಿ. ಏನು, ಪೊಂಗಲ್ ನೈವೇದ್ಯ ಬಹಳ ಶ್ರೇಷ್ಠ ಅಮ್ಮನವರಿಗೆ. ಆದರೆ ರಾಹು ಕಾಲದಲ್ಲಿ ಅಮ್ಮನವರು ಚಿತ್ರಾನ್ನ ಪ್ರಿಯೆ. ನೀವು ದೇವಾಲಯಗಳಲ್ಲಿ ಪ್ರಸಾದಗಳನ್ನು ಹಂಚ್ತಾ ಇರ್ತಾರೆ ರಾಹು ಕಾಲದಲ್ಲಿ. ನೀವು ಯಾವಾಗಲೇ ಹೋದ್ರೆ, ಅದರಲ್ಲೂ ರಾಹು ಕಾಲದಲ್ಲಿ ಪ್ರಮುಖವಾಗಿ ಚಿತ್ರಾನ್ನವನ್ನೇ ಹಂಚ್ತಾರೆ. ಯಾಕೆ ಅಂದರೆ, ಈಗ ಎಷ್ಟೋ ದೇವಾಲಯಗಳಲ್ಲಿ ನೀವು ಮನೆಯಿಂದ ತೊಗೊಂಡೋಗಿ ಮಾಡಿಕೊಟ್ಟಾಗ, ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಹಂಚೋ ಪ್ರತೀತಿ ಇಲ್ಲ ಅಂತ ಹೇಳ್ತೀವಿ. ಆಗ ಆ ದೇವಸ್ಥಾನದ ಆಡಳಿತ ಮಂಡಳಿಯನ್ನೇ ಕೇಳಿಕೊಂಡು ನಿಮ್ಮ ಕೈಲಾದ ಯಥಾಶಕ್ತಿ, ಭಗವಂತ ನಿಮಗೇನು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿಯನ್ನು ಸಮರ್ಪಣೆ ಮಾಡಿ ರಾಹು ಕಾಲದಲ್ಲಿ ಅಮ್ಮನವರಿಗೆ ಚಿತ್ರಾನ್ನ ನೈವೇದ್ಯ ಆಗಬೇಕು. ಆ ರೀತಿ ಮಾಡಿಸಿದಾಗ ನಿಮ್ಮ ದಾರಿದ್ರ್ಯಗಳು ಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದಕ್ಕೆ ರಾಹು ಕಾಲದಲ್ಲಿ ಮನೆಯ ಮುತ್ತೈದೆಯರು, ಹೆಣ್ಣು ಮಕ್ಕಳು
ಆ ಅಮ್ಮನವರನ್ನು ಆರಾಧನೆ ಮಾಡಿದಾಗ ಮನೆಯ ಯಜಮಾನನ ಏಳಿಗೆ ಆಗುತ್ತೆ, ಆ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತೆ ಅಂತ ಹೇಳಿ ದೇವಸ್ಥಾನದ ಪುರೋಹಿತರುಗಳು ರಾವು ಕಾಲದಲ್ಲಿ ಅಮ್ಮನವರಿಗೆ ನಿಂಬೆಹಣ್ಣು ದೀಪ ಹಚ್ಚಿ ಅಂತ ಹೇಳೋದು. ಎಷ್ಟು ವಾರಗಳು ಹಚ್ಚಿದ್ರೆ ನಮಗೆ ಅನ್ಕೊಂಡಿರುವಂಥದ್ದು ಸಿದ್ಧಿ ಆಗುತ್ತೆ ಅಥವಾ ಫಲ ಅನ್ನುವಂಥದ್ದು ಸಿಗುತ್ತೆ ಗುರುಗಳೇ? ಅಮ್ಮ, ರಾವು ಕಾಲ ಅಂದಾಗ ನೀವು ನಿಮ್ಮ ಮನಸ್ಸಿನ ಕಾಮನೆಗಳನ್ನು ನೆರವೇರಬೇಕು ಅಂದಾಗ 9 ಇಲ್ಲ 18 ವಾರಗಳು. ಈ 2 ವಾರಗಳು 2 ತಿಂಗಳು ನಾವು ವಾರಗಳನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಆ 9 ಸಂಖ್ಯೆ ಬರುತ್ತೆ. ಆ 9 ಸಂಖ್ಯೆ ಬಂದಾಗ ಅಮ್ಮನವರ ಪೂರ್ಣವಾದ ಆಶೀರ್ವಾದ ಸಿಕ್ತು ಅಂತ ಹೇಳಿ ನಾವು 9 ವಾರ ಮಾಡಿ ಇಲ್ಲ 18 ವಾರ ಮಾಡಿ, ಶಕ್ತಿ ಇದ್ದವರು 36 ವಾರ ಮಾಡಿ, ಅವರವರ ಅನುಕೂಲಕ್ಕೆ ತಕ್ಕನಾಗೆ ಅವರ ಒಂದು ಸಂಕಲ್ಪದಲ್ಲಿ ಆ ದಿನಗಳಲ್ಲಿ ಬಂದು ಅಮ್ಮನವ್ರನ್ನ. ಆಮೇಲೆ ರಾವು ಕಾಲ ಅಂದಿದ ತಕ್ಷಣ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಏನು ಗುರುಗಳೇ, ಮಂಗಳವಾರ ರಾವು ಕಾಲ ಇದೆ, ಭಾನುವಾರ ರಾವು ಕಾಲ ಇದೆ, ಶುಕ್ರವಾರ ರಾವು ಕಾಲ ಇದೆ. ಈ 3 ಕಾಲದಲ್ಲಿ ಎಷ್ಟೋ ಜನ ಅಚ್ಚೋರಿದ್ದಾರೆ. ಎಷ್ಟೋ ದೇವಾಲಯಗಳು 3 ದಿನಗಳಲ್ಲಿ ರಾವು ಕಾಲದಲ್ಲಿ ಓಪನ್ ಮಾಡಿರ್ತಾರೆ. ಏನು ಮಂಗಳವಾರ ಅಂದಿದ ತಕ್ಷಣ 3 ರಿಂದ 4:30 ಮಧ್ಯಾಹ್ನ, ಭಾನುವಾರ 4 ರಿಂದ 6, ಶುಕ್ರವಾರ 10:30 ರಿಂದ 12. ಈ 3ರಲ್ಲಿ ಒಂದೊಂದು ವಿಶೇಷತೆ ಇದೆ. ಏನು ಅಂದಾಗ ಭಾನುವಾರ ಪುಷ್ಯ ನಕ್ಷತ್ರ, ಅವತ್ತಿನ ದಿನ ಆರಾಧನೆ ಮಾಡಿ ಅಮ್ಮನ್ನ. ಪೂರ್ಣವಾದ ಬಲ, ನೀವು ಮಾಡಿದ ಸೇವೆಗೆ ಪೂರ್ಣವಾದ ಆ ಜಗನ್ಮಾತೆಯ ಅನುಗ್ರಹ ಸಿಕ್ಕುತ್ತೆ. ಅದಕ್ಕೆ ಭಾನುವಾರದ್ದು ಹಚ್ಚಬೇಕು. ಅದೇ ಮಂಗಳವಾರ ಯಾವಾಗ ಹಚ್ಚಬೇಕು ಗುರುಗಳೇ? ಸ್ವಾತಿ ನಕ್ಷತ್ರದಲ್ಲಿ ಮಂಗಳವಾರ ಹಚ್ಚಬೇಕು. ಸ್ವಾತಿ ನಕ್ಷತ್ರದಲ್ಲಿ ಮಂಗಳವಾರ ರಾವು ಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದಾಗ ಪೂರ್ಣವಾದ ಬಲ ಸಿಕ್ಕುತ್ತೆ. ಅದೇ ರೀತಿಯಾಗಿ ಶುಕ್ರವಾರ ಎಲ್ಲರೂ ಹಚ್ಚುತ್ತಾ ಬರ್ತಾರೆ. ಆ ತಾಯಿಯ ಪರಿಪೂರ್ಣವಾದ ಅನುಗ್ರಹ ಎಲ್ಲರಿಗೂ ದೊರಕಬೇಕು. ಜಗನ್ಮಾತೆ ಎಲ್ಲರ ಕಷ್ಟವನ್ನು ನಿವಾರಣೆ ಮಾಡಬೇಕು. ಖಂಡಿತ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನಿಂಬೆಹಣ್ಣಿನ ದೀಪದ ಮಹತ್ವ ಏನು, ಇನ್ನು ರಾಹುಕಾಲದ ವಿಶೇಷತೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ.